ಆತ್ಮೀಯ ಸ್ಪರ್ಧಾ ಮಿತ್ರರೇ, 2015ರಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯ ಗಣಿತ ಪ್ರಶ್ನೆ ಪತ್ರಿಕೆ ಮುಂದುವರೆದಂತೆ 51ನೇ ಪ್ರಶ್ನೆ a/3 = b/4 = c/7 ಆದರೆ a+b+c / c ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ. ಹಾಗಾದರೆ ಕಂಡುಹಿಡಿಯೋಣ ನೋಡ್ರಿ. ಏನು a/3 = c/7 ತಗೊಳ್ಳೋಣ. ಹಾಗಾದರೆ a = ಏನಾಗ್ತದೆ ಹೇಳ್ರಿ, 3c / 7 ಆಯಿತು. ಹಾಗೆ b/4 = c7 ತಗೊಳ್ಳೋಣ. b = 4c / 7 ಆಯಿತು. ಹಾಗಾದರೆ c = c ಆಗುತ್ತೆ. a+b+c. ಹಾಗಾದರೆ a ಅಂದರೆ 3c / 7 ಪ್ಲಸ್ b ಅಂದರೆ 4c / 7 ಪ್ಲಸ್ c ಅಂದರೆ c ಏನೆಲ್ಲ ಅದು ಒಂದಿರ್ತದೆ / c ಅಂದರೆ c ಹಾಕಿದ್ದೇನೆ. ಹಾಗಾದರೆ ಮೇಲೆ ಲಸ ತೆಗೆದ್ರೆ 7 ಬರ್ತಾ ಇದೆ. 7 ಒಂದಲೇ ರೀ, ಇದು ಕೂಡ ಒಂದಲೇ, ಇದು 7. ಹಾಗಾದರೆ 3c ಪ್ಲಸ್ 4c ಪ್ಲಸ್ 7c ಛೇದದಲ್ಲಿರುವ c / 1. ಇದನ್ನು ವ್ಯುತ್ಕ್ರಮ ರೂಪದಲ್ಲಿ ಗುಣಾಕಾರ, ಭಾಗಾಕಾರದ ಗುಣಾಕಾರ ಆದರೆ ವ್ಯುತ್ಕ್ರಮ ರೂಪ ಆಗುತ್ತೆ 1/c. ಹಾಗಾದರೆ 3 4 7 7 ಪ್ಲಸ್ 7 14c / 7 = 1/c. 7 c ಕ್ಯಾನ್ಸಲ್ ಮಾಡೋಣ. 7 1 7 2 2 1 2. ಸೊ ಸರಿಯಾದ ಉತ್ತರ ಎಷ್ಟು ರೀ? 2. ಆಪ್ಷನ್ 1ನೇದು. 52ನೇ ಕ್ವಶನ್ ನೋಡ್ರಿ. x⁴ ಪ್ಲಸ್ 4y⁴ ಅದರ ಅಪವರ್ತನಗಳು ಅಂತ ಕೇಳ್ತಾನೆ. ಇದನ್ನು ಮೊದಲು a+b² ನೇಮ ಹೊಡೆದಂಗೆ ಹೊಡಿ ಅಂದರೆ a² + b² + 2ab. ಹಾಗಾದರೆ a² ಅಂದರೆ x² ಅದರ ಘಾತ 2 ಪ್ಲಸ್ b² ಅಂದರೆ 2y² ಅದರ ಘಾತ 2 ಪ್ಲಸ್ ಈ 2ab ಇದರಲ್ಲಿಲ್ಲ. ಹೀಗಾಗಿ ಒಮ್ಮೆ 2abಯನ್ನು ಕೂಡಿಸಿ ಒಮ್ಮೆ 2abಯನ್ನು ಏನು ಮಾಡೋಣ, ಕಳೆದು ಬಿಡೋಣ. ಒಮ್ಮೆ 2abಯನ್ನು ಕೂಡಿಸೋಣ, ಒಮ್ಮೆ ಕಳೆಯೋಣ. ಹಾಗಾದರೆ 2 a ಅಂದರೆ x² ಇಂಟು b ಅಂದರೆ 2y² ಮೈನಸ್ 2 a ಅಂದರೆ x² ಇಂಟು b ಅಂದರೆ 2y². ಹಾಗಾದರೆ ಇದು a+b² ನೇಮ ಹಂಗಂದ್ರೆ x² ಪ್ಲಸ್ 2y² ಅದರ ಘಾತ ಸ್ಕ್ವೇರ್ ಮೈನಸ್ 4x² y². ಇನ್ನು ಇಲ್ಲಿ ನಿಯಮ ಯಾವುದು ಆಗುತ್ತೆ ಅಂದರೆ ಇದನ್ನು ಈ ರೀತಿಯೂ ಬರೀತಾ ಇದ್ದಾವೆ. ಏನು x² ಪ್ಲಸ್ 2y² ಅದರ ಘಾತ 2 ಮೈನಸ್ 2xy². ಹಾಗಾದರೆ ಇಲ್ಲಿ ಯಾವ ನೇಮ ರೀ? a² ಮೈನಸ್ b² ನೇಮ ಆಯಿತು. ಹಾಗಾದರೆ a+b ಇಂಟು a ಮೈನಸ್ b. a+b x² ಪ್ಲಸ್ 2y² ಪ್ಲಸ್ 2xy. ಇನ್ನೊಂದು x² ಪ್ಲಸ್ 2y² ಮೈನಸ್ 2xy. ಯಾವ ನೇಮ ರೀ? a² ಮೈನಸ್ b² ನೇಮದ ಪ್ರಕಾರ ಹೊಡೆದೇವಿ. ಹಾಗಾದರೆ ಇದು ಎಲ್ಲೈತಿ ನೋಡೋಣ. ನೋಡ್ರಿ, x² ಪ್ಲಸ್ 2y² ಮೈನಸ್ 2xy, x² ಪ್ಲಸ್ 2y² ಪ್ಲಸ್ 2xy. ಸೊ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ 4. ಈ ರೀತಿಯಾಗಿ ನಾವು ಸಮಸ್ಯೆಯನ್ನು ಬಿಡಿಸ್ಬೇಕಾಗುತ್ತೆ. ನೆಕ್ಸ್ಟ್ 53ನೇದು ನೋಡಿದಾಗ ಏನಿದೆ, 2x + y = 3 ಮತ್ತು x × y 1 ಆದರೆ x + y ಅದರ ಘಾತ x ಮೈನಸ್ y ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದೆ ನಾನು. ಹಾಗಾದ್ರೆ ನೋಡ್ರಿ, ಇಲ್ಲಿ 2x + y = 3, y = 3 ಮೈನಸ್ 2x ಅಂತ ತಗೋತಾ ಇದ್ದೇವೆ. ಇನ್ನು xy = 1. xy = 1. ಇಲ್ಲಿ ಬೆಲೆ ಹಾಕೋಣ. x ಇಂಟು y ಅಂದರೆ 3 ಮೈನಸ್ 2x = 1. 3x ಮೈನಸ್ 2x² = 1. 0 ಇಟ್ಟುಕೊಳ್ಳೋಣ. = 1 ಮೈನಸ್ 2x² ಆ ಕಡೆ ಹೋದ್ರೆ ಏನಾಗ್ತದೆ ರೀ? ಪ್ಲಸ್ 2x² ಪ್ಲಸ್ 3x ಆ ಕಡೆ ಹೋದರೆ ಮೈನಸ್ 3x. ಹಾಗಾದರೆ ಇದನ್ನು ಬರೆದಾಗ 2x² ಮೈನಸ್ 3x ಪ್ಲಸ್ 1 = 0. ಸೊ ವರ್ಗ ಸಮೀಕರಣದ ರೂಪದಲ್ಲಿ ಬಿಡಿಸ್ಕೋತ ಹೋಗ್ತಾ ಇದೆ ನೋಡ್ರಿ. ಇನ್ನು
2x² ಮೈನಸ್ 2x ಮೈನಸ್ 1x ಪ್ಲಸ್ 1 = 0. 2 ಸಾಮಾನ್ಯ ತೆಗಿತೀನಿ ರೀ, 2x ಸಾಮಾನ್ಯ ತೆಗಿತೀನಿ, x ಉಳಿತದ, x ಮೈನಸ್ 1 ಮೈನಸ್ 1 ಸಾಮಾನ್ಯ ತೆಗಿತೀನಿ, x ಮೈನಸ್ ಇಂಟು ಪ್ಲಸ್ ಮೈನಸ್ 1 = 0. x ಮೈನಸ್ 1 ಆದರೆ ಇನ್ನೊಂದು 2x ಮೈನಸ್ 1 = 0. ಹಾಗಾದರೆ x ಮೈನಸ್ 1 ಆದರೆ ಪ್ಲಸ್ 1, 2x ಮೈನಸ್ 1 ಪ್ಲಸ್ 1 ಆಗುತ್ತಾ? ಹಾಗಾದರೆ x 1/2 ಆಯಿತು. ಇನ್ನು ನಾವೇನು ಮಾಡೋಣ, ಈ ಭಿನ್ನರಾಶಿ ರೂಪ ಬೇಡ, ಸರಳವಾಗಿ x ವ್ಯಾಲ್ಯೂ 1 ತೆಗೆದುಕೊಂಡು ಬಿಡೋಣ. ಹಾಗಾದರೆ y 3 ಮೈನಸ್ 2 ಇಂಟು 1. ಹಾಗಾದರೆ 3 ಮೈನಸ್ 2 = 2 1. y ವ್ಯಾಲ್ಯೂ ಕೂಡ ಎಷ್ಟಾಯ್ತು ರೀ? 1 ಆಯಿತು. x ವ್ಯಾಲ್ಯೂ ಕೂಡ ಎಷ್ಟಾಯಿತು? 1 ಆಯಿತು. ಭಿನ್ನರಾಶಿ ತೊಗೊಂಡ್ರೆ ನಮ್ಗೆ ಇಲ್ಲಿ ಘಾತಾಂಕ ರೂಪದಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಹಾಗಾದರೆ x ಅಂದರೆ 1, y ಅಂದರೆ 1. ನೆಕ್ಸ್ಟ್ x ಅಂದರೆ 1, y ಅಂದರೆ 1. ಮೈನಸ್ ಇದೆ. 1 + 1 2, 1ರಲ್ಲಿ 1 ಹೋದರೆ ವ್ಯಾಲ್ಯೂ 0. 2ರ ಘಾತ 0 ಅಂದರೆ ಯಾವುದೇ ಸಂಖ್ಯೆಯ ಘಾತ ಸೂಚ್ಯಾಂಕದ ಘಾತ 0 ಆದರೆ ಅದರ ವ್ಯಾಲ್ಯೂ ಎಷ್ಟಿರ್ತದೆ ರೀ? 1 ಇರ್ತಾ ಇದೆ. ಹಾಗಾದರೆ ಅದರ ಬೆಲೆ ಎಷ್ಟಪ್ಪ ಅಂದರೆ 1. ಎಷ್ಟು ನೋಡಿರಿ, ಈ ರೀತಿ ಇದ್ದಾಗ 2 5 6 25 8 35 ಇವುಗಳ ಲ ಸ ಅಂತ ಕೇಳ್ತಿದ್ದಾನೆ. ಇವಾಗ ಹೀಗಿದ್ದಾಗ ಏನು ಮಾಡಬೇಕು ಅಂದ್ರೆ, ಭಿನ್ನರಾಶಿ ರೂಪದಲ್ಲಿದ್ದಾಗ ಅಂಶಗಳ ಲ ಸ ಅ ಮತ್ತು ಛೇದಗಳ ಮ ಸ ತೆಗಿಬೇಕು. ಹಾಗಾದರೆ 2 6 ಮತ್ತು 8 ನೋಡ್ರಿ, 2 6 8, 2 2 2 3 2 4, 2 1 2 3 2 2, 3 2 6, 6 2 12, 12 24, ಅಂಶ 24. ಇನ್ನು ಛೇದಗಳ ಮೋಸ 5 25 35 ಯಾವ ಮಗೆ ಹೋಗ್ತಾವ? 5ರ ಮಗೆ ಹೋಗ್ತಾವ. ಹಾಗಾದರೆ 5 24 5 ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 4 24 5. ಈ ರೀತಿಯಾಗಿ ನಾವು ಕಂಡುಹಿಡಿಬೋದು. ಹೀಗಿದೆ ನೋಡ್ರಿ, ಏನು 2x³ ಮೈನಸ್ 5x² ಪ್ಲಸ್ x ಪ್ಲಸ್ a ಮತ್ತು ax³ ಪ್ಲಸ್ 2x² ಮೈನಸ್ 3 ಬಹುಪದೋಕ್ತಿಯು x ಮೈನಸ್ 2ರಿಂದ ಭಾಗಿಸಿದಾಗ ಕ್ರಮವಾಗಿ ಶೇಷ R1 ಮತ್ತು R2 ಉಳಿಯುತ್ತವೆ. ಹಾಗಾದರೆ R1 = R2 ಆದರೆ a ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಎದರಿಂದ ಭಾಗಾಕಾರ ಮಾಡೋದನ್ರಿ ಅವ? x ಮೈನಸ್ 2ರಿಂದ. x ಮೈನಸ್ 2 = 0. ಮೊದಲು ಸಮೀಕರಣ ಮಾಡ್ಕೋಬೇಕು. x ಮೈನಸ್ 2 ಕಟ್ಟೋದ್ರೆ ಪ್ಲಸ್ 2. ಹಾಗಾದರೆ x ವ್ಯಾಲ್ಯೂ 2 ಹಾಕೋತ ಹೋಗೋಣ. 2 ಇಂಟು 2ರ ಘಾತ 3 ಅಂದರೆ 8 ಮೈನಸ್ 5, 2ರ ಘಾತ 2 ಅಂದರೆ 4 ಪ್ಲಸ್ 2 ಪ್ಲಸ್ a, 8 2 16, 5 4 20 ಪ್ಲಸ್ 2 ಪ್ಲಸ್ a. ಸೊ ಪ್ಲಸ್ 16 ಪ್ಲಸ್ 2 ಪ್ಲಸ್ 18, 20ರಲ್ಲಿ 18 ಹೋದರೆ 2 ಉಳಿತೆ, ದೊಡ್ಡ ಅಂಕಿ ಮುಂಚಿನ ಯಾವುದೈತೆ ರೀ? ಮೈನಸ್ ಪ್ಲಸ್ a. ಇದು R1 ಶೇಷ. ಇನ್ನು ಇಲ್ಲಿ a ಇಂಟು x ಘಾತ 2 ಅಂದರೆ x ಅಂದರೆ 2, 2ರ ಘಾತ 3 ಅಂದರೆ 8 ಪ್ಲಸ್ 2 ಇಂಟು 2ರ ಘಾತ 2 ಅಂದರೆ 4 ಮೈನಸ್ 3, 8a ಪ್ಲಸ್ 2 4 8 ಮೈನಸ್ 3, 8a ಪ್ಲಸ್ 8ರಾಗ 3 ಹೋದರೆ 5, ಯಾವ 5 ಪ್ಲಸ್ 5, ಇದು R2. ಇವೆರಡೂ ಶೇಷಗಳು ಸಮ ಆಗ್ಯಾವ. R1 = R2 ಮೈನಸ್ 2 ಪ್ಲಸ್ a = 8a ಪ್ಲಸ್ 5 ಮೈನಸ್ 2a ಪ್ಲಸ್ 5 ಈ ಕಡೆ ಬಂದರೆ ಮೈನಸ್ 5, 8a ಪ್ಲಸ್ 1a ಆ ಕಡೆ ಬಂದರೆ ಮೈನಸ್ a, ಮೈನಸ್ 7 = 7a, 7 1 7 1. ಸೊ a = ಯಾವ 1? ಮೈನಸ್ 1. a ವ್ಯಾಲ್ಯೂ ಎಷ್ಟು? ಮೈನಸ್ 1. ಸರಿಯಾದ ಉತ್ತರ ಯಾವುದು? ಆಪ್ಷನ್ 1. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಯಾವುದು x ಘಾತ n ಮೈನಸ್ 1 ಬಹುಪದೋಕ್ತಿಯ ಒಂದು ಅಪವರ್ತನವಾಗಿದೆ? ಅಂದರೆ x ಘಾತ n ಮೈನಸ್ 1 ಬಹುಪದೋಕ್ತಿಯ ಅಪವರ್ತನ ಆಗಬೇಕಾಗಿತ್ತು ಅಂದರೆ ಮೊದಲು ಇದನ್ನು ಬಹುಪದೋಕ್ತಿಯನ್ನು ಸಮೀಕರಣವಾಗಿ ಮಾಡ್ಕೋಬೇಕು. ಹೇಗಾದರೆ x ಘಾತ n ಮೈನಸ್ 1 = 0, x ಘಾತ n = ಮೈನಸ್ 1 ಹಾಕಿದ್ರೆ ಪ್ಲಸ್ 1. ಹಾಗಾದರೆ x ಘಾತ n ವ್ಯಾಲ್ಯೂ ಎಷ್ಟು ರೀ? 1 ಅಂದನ. ಹಾಗಾದರೆ p ಆಫ್ x =
ಎಕ್ಸ್ ಘಾತ ಎನ್ ಮೈನಸ್ 1. ಎಕ್ಸ್ ಘಾತ ಎನ್ ಅಂದರೆ ಎಷ್ಟು ರೀ? 1 ಮೈನಸ್ 1 ವ್ಯಾಲ್ಯೂ 0 ಬತ್ತು. ಹಾಗಾದರೆ ಅಪವರ್ತನ ಆಗಬೇಕಾಗಿತ್ತು ಅಂದರೆ ಎಕ್ಸ್ ಘಾತ ಎನ್ ವ್ಯಾಲ್ಯೂ ಎಷ್ಟಾಗಬೇಕು? 1 ಆಗಬೇಕು. ಎಕ್ಸ್ ಘಾತ ವ್ಯಾಲ್ಯೂ 1 ಆಗಬೇಕಾಗಿತ್ತು ಅಂದರೆ ಎಕ್ಸ್ ಮೈನಸ್ 1 ಈಕ್ವಲ್ ಟು 0. ಎಕ್ಸ್ ಈಕ್ವಲ್ ಟು ಮೈನಸ್ 1 ಕಡೆಗಾದ್ರೆ ಪ್ಲಸ್ 1 ಆಗುತ್ತೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗಬೇಕು? 1 ಆಗಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟಾಗಬೇಕಾದ್ರೆ 1 ಆಗಬೇಕು. ಹಾಗಾದರೆ ಎನ್ ವ್ಯಾಲ್ಯೂ ಕೂಡ 1 ಆಗಬೇಕು. ಹೀಗಾಗಿ ಎಕ್ಸ್ ಮೈನಸ್ 1 ಎಂಬುದು ಇದು ಎಕ್ಸ್ ಘಾತ ಎನ್ ಮೈನಸ್ 1ರ ಯಾವಾಗಲೂ ಅಪವರ್ತನವಾಗಿರ್ತಾ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಎಕ್ಸ್ ಮೈನಸ್ 1. ಎಕ್ಸ್ ಮೈನಸ್ 1 ನೋಡ್ರಿ. ಕ್ಯೂಬ್ ರೂಟ್ 9 ಪ್ಲಸ್ ಕ್ಯೂಬ್ ರೂಟ್ 16 ಮೈನಸ್ ಕ್ಯೂಬ್ ರೂಟ್ 12 ಮತ್ತು ಇದರ ಅಕರ್ಣಿಕಾರಕ ಗುಣಲಬ್ಧ. ಹಾಗಾದರೆ ಸಮಸ್ಯೆಯನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬಿಡಿಸಿದೆ ನೋಡ್ರಿ. ಏನು? ಕ್ಯೂಬ್ ರೂಟ್ 9 ಪ್ಲಸ್ ಕ್ಯೂಬ್ ರೂಟ್ 16 ಮೈನಸ್ ಕ್ಯೂಬ್ ರೂಟ್ 12 ಇದನ್ನು ಬರ್ಕೊಂಡಿನಿ ಹೆಂಗೆ? ಕ್ಯೂಬ್ ರೂಟ್ 3ರ ಘಾತ 2 ಪ್ಲಸ್ ಕ್ಯೂಬ್ ರೂಟ್ 4ರ ಘಾತ 2 ಮೈನಸ್ ಕ್ಯೂಬ್ ರೂಟ್ 3 ಇಂಟು ಕ್ಯೂಬ್ ರೂಟ್ 4. ಅಂದರೆ ಕರ್ಣೀಯ ಕ್ರಮ ಮತ್ತು ಕರ್ಣೀಯ ಕ್ರಮ ಒಂದೇ ಇದ್ದಾಗ ಕರ್ಣಿಗಳನ್ನು ಗುಣಾಕಾರ ಮಾಡ್ಬೋದು. 3 4 12. ಹಾಗಾದ್ರೆ ಎ ಈಕ್ವಲ್ ಟು ಏನು ತೊಗೊಂಡ್ರೆ ಕ್ಯೂಬ್ ರೂಟ್ 3. ಹಾಗಾದ್ರೆ ಎ ಸ್ಕ್ವೇರ್ ಅಂದರೆ ಕ್ಯೂಬ್ ರೂಟ್ 3ರ ಘಾತ 2, ಬಿ ಅಂದರೆ ಕ್ಯೂಬ್ ರೂಟ್ 4. ಸೊ ಇದನ್ನು ಯಾವ ರೂಪದಲ್ಲಿ ನೋಡ್ರಿ? ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಐತಿದು. ಇಲ್ಲಿ ಕೊಟ್ಟಿರುವುದು ಯಾವುದೈತ್ರಿ? ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ರೂಪದಲ್ಲಿ ಐತಿ. ಹಾಗಾದ್ರೆ ಇದನ್ನು ನಾವು ಅಕರ್ಣಿಕಾರಕ ಮಾಡಬೇಕಾಗಿತ್ತು ಅಂದರೆ ಅಕರ್ಣಿಕಾರಕ ಅಂದ್ರೆ ಮೊದಲು ತಿಳ್ಕೊಬೇಕ್ರಿ. ಏನು? ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆಯಾಗಿ ಬದಲಾಯಿಸಲು ಯಾವ ಸಂಖ್ಯೆಯಿಂದ ಗುಣಿಸಬೇಕೋ ಅದನ್ನೇ ಅಕರ್ಣಿಕಾರಕ ಎನ್ನುವರು. ಅಂದರೆ ಅಭಾಗಲಬ್ಧ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಮಾಡಬೇಕಾದ್ರೆ ಎದರಿಂದ ಗುಣಾಕಾರ ಮಾಡಬೇಕು? ಹಾಗಾದ್ರೆ ಇಲ್ಲಿ ಒಂದು ಇದರ ಸ್ವಲ್ಪ ನೋಡಿದಾಗ ನಾವು ಘನದ ಒಂದು ರೂಪವನ್ನು ನೋಡ್ತಾ ಇದ್ದೇವೆ. ಯಾವ ಘನಪ್ಪ ಅಂದರೆ ಎ ಘಾತ 3 ಪ್ಲಸ್ ಬಿ ಘಾತ 3ರ ರೂಪ. ಹಾಗಾದರೆ ಎ ಘಾತ 3 ಪ್ಲಸ್ ಬಿ ಘಾತ 3ರ ರೂಪವನ್ನು ಬರೆದಾಗ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದನ್ನು ಅಕರ್ಣಿಕಾರಕ ಮಾಡಬೇಕಾಗಿತ್ತು ಅಂದರೆ ಎ ಪ್ಲಸ್ ಬಿ ಇಂದ ಗುಣಾಕಾರ ಮಾಡಬೇಕು. ಆವಾಗ ನಮಗೆ ಘನ ರೂಪ ತರ್ತಾ ಇದೆ. ಅಂದರೆ ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ರೂಪ. ಹಾಗಾದರೆ ಇದರಿಂದ ಗುಣಾಕಾರ ಮಾಡಬೇಕಂದಾಗಾಯಿತು. ಹಾಗಾದರೆ ಅಕರ್ಣಿಕಾರಕ ಅಂದರೆ ಯಾವುದು? ಎ ಪ್ಲಸ್ ಬಿ. ಸೊ ಇವೆರಡೂ ಗುಣಾಕಾರ ಮಾಡಿದಾಗ ನಮಗೆ ಅನಿಸಿಗೋ ಎ ಕ್ಯೂ ಪ್ಲಸ್ ಬಿ ಕ್ಯೂ. ಹಾಗಾದರೆ ಇದನ್ನು ಏನು ಮಾಡಬೇಕು? ವರ್ಗ ಕ್ಯೂಬ್ ಮಾಡಿದಾಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಈಕ್ವಲ್ ಟು ಕ್ಯೂಬ್ ರೂಟ್ 3 ಅದರ ಘಾತ 3 ಪ್ಲಸ್ ಕ್ಯೂಬ್ ರೂಟ್ 4 ಅದರ ಘಾತ 3. 3 ಅಂದರೆ ಕ್ಯೂಬ್ ರೂಟ್ ಕ್ಯಾನ್ಸಲ್, ಕ್ಯೂಬ್ ಘಾತ ಮತ್ತು ಕ್ಯೂಬ್ ರೂಟ್ ಕ್ಯಾನ್ಸಲ್. ಉಳಿದಿದ್ದು 3 ಪ್ಲಸ್ 4 ಈಕ್ವಲ್ ಟು 7. ಸೊ ಸರಿಯಾದ ಉತ್ತರ ಯಾವುದು? 7. ಐವತ್ತೆಂಟನೇದಾದರೆ ಒಂದು ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ 6 ಸರಳ ಕೋನಗಳಾಗಿ ಸಮವಾಗಿದ್ದರೆ ಬಹುಭುಜಾಕೃತಿ ಹೊಂದಿರುವ ಬಾಹುಗಳ ಸಂಖ್ಯೆ. ನೋಡ್ರಿ, ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ನೋಡ್ರಿ 180 ಇಂಟು ಬ್ರಾಕೆಟ್ n ಮೈನಸ್ 2. ಇದು ಬಹುಭುಜಾಕೃತಿಯ ಮೊತ್ತ ಕಂಡುಹಿಡಿಯುವ ಸೂತ್ರ. ಈಗಾಗಲೇ ಬಹುಭುಜಾಕೃತಿ ಏನಾಗೈತೆ ಅಂದರೆ 6 ಸರಳ ಕೋನಗಳಾಗಿವೆ. 6 ಇಂಟು 180. ಸೊ 180 ಕ್ಯಾನ್ಸಲ್. n ಮೈನಸ್ 2 ಈಕ್ವಲ್ ಟು 6. n ಈಕ್ವಲ್ ಟು 6 ಮೈನಸ್ 2 ಕಡಿದ್ರೆ ಪ್ಲಸ್ 2 ಈಕ್ವಲ್ ಟು 8. ಹಾಗಾದರೆ ಬಾಹುಗಳ ಸಂಖ್ಯೆ ಎಷ್ಟು ರೀ? 8. ನೆಕ್ಸ್ಟ್ ನೋಡ್ರಿ 59ನೇ ಪ್ರಶ್ನೆ ಹೀಗಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಈಕ್ವಲ್ ಟು 0. ವರ್ಗ ಸಮೀಕರಣದ ಮೂಲಗಳ ಮೊತ್ತವು ಸಮೀಕರಣದ ಮೂಲಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದ್ದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ. ಕೆಳಗಿನವುಗಳಲ್ಲಿ ಯಾವುದು ಸರಿ? ಹಾಗಾದರೆ ನೋಡ್ರಿ, ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ. ಹಾಗಾದರೆ ಬಿ ಜಾಗದಾಗ ಏನೈತಿ? ಮೈನಸ್ ಬಿ ಐತಿ. ಎ ಜಾಗದಾಗ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇನ್ನು ಅಲ್ಫಾ ಇಂಟು ಬೀಟಾ ಸಿ ಬೈ ಎ. ಸಿ ಜಾಗದಾಗ ಏನೈತಿ? ಮೈನಸ್ ಸಿ ಐತಿ. ಎ ಜಾಗದಾಗ ಏನೈತಿ? 1. ಹಾಗಾದರೆ ಇದ್ರ ಉತ್ತರ ಎಷ್ಟಾಯಿತು? ಸಿ ಆಯಿತು. ಇನ್ನೇನು ಹೇಳ್ರಿ,
ಆಲ್ಫಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅವುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಲ್ಫಾ ಪ್ಲಸ್ ಬೀಟಾ ಸ್ಕ್ವೇರ್. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಇದನ್ನು ಹೆಂಗೆ ಬರ್ತೀರಿ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ. ಅಂದರೆ ಇದನ್ನು ಹೊಡೆದಾಗ ಏನಾಗ್ತದೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಇಂಟು ಬೀಟಾ ಆಯಿತು. ಇದನ್ನು ಬಿಡಿಸಿ ಬರೆದಾಗ ಮೈನಸ್ 2 ಇಂಟು ಆಲ್ಫಾ ಬೀಟಾ, ಈ 2 ಕ್ಯಾನ್ಸಲ್ ಆಗುತ್ತೆ, ಹೊಳೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಉಳಿಯುತ್ತೆ. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು ಉಳಿಯಿತು, ಬಿ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಬಿ ಸ್ಕ್ವೇರ್ ಮೈನಸ್ ಆಲ್ಫಾ 2 ಇಂಟು ಆಲ್ಫಾ 2 ಇಂಟು ಆಲ್ಫಾ ಇಂಟು ಬೀಟಾ ಸಿ. ಯಾವ ಸಿ ರೀ, ಮೈನಸ್ ಸಿ. ಬಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2c. ಸೊ ಇದನ್ನು ಹಿಂಗೂ ಬರಿಬೋದು, ಇಲ್ಲ ಬಿ ಸ್ಕ್ವೇರ್ ಪ್ಲಸ್ 2c ಈಕ್ವಲ್ ಟು ಬಿ ಅಂತ ಬರಿಬೋದು, ಎರಡೂ ಬರಿಬೋದು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಇನ್ನು 60ನೇದು, ಒಂದು ತ್ರಿಭುಜದ ವಿಸ್ತೀರ್ಣವು x² ಪ್ಲಸ್ 2x ಮತ್ತು ಅದರ ಒಂದು ಬಾಹು x ಪ್ಲಸ್ 2 ಆಗಿದ್ದರೆ ಈ ಬಾಹುವಿಗೆ ಎಳೆದ ಎತ್ತರ. ತ್ರಿಭುಜದ ವಿಸ್ತೀರ್ಣ ಗೊತ್ತಿರಬೇಕು. 1/2 ಪಾದ x ಪ್ಲಸ್ 2 ತಗೊಳ್ರಿ, ಎತ್ತರ ಗೊತ್ತಿಲ್ಲ, ಎತ್ತರ ಕಂಡುಹಿಡಿಯೋಣ. ವಿಸ್ತೀರ್ಣ ಏನಾಗೈತೆ ರೀ, x² ಪ್ಲಸ್ 2x ಆಗಿದೆ. ಭಾಗಾಕಾರ 2 ಕಡೆ ಬಂದರೆ ಗುಣಾಕಾರ ಆಗುತ್ತೆ, ಈಕ್ವಲ್ ಟು x ಪ್ಲಸ್ 2 ಇಂಟು ಎತ್ತರ 2 x ಸಾಮಾನ್ಯ ತೆಗಿತೇನೆ ರೀ, x ಉಳಿತದ ಪ್ಲಸ್ 2 ಈಕ್ವಲ್ ಟು x ಪ್ಲಸ್ 2 ಇಂಟು ಎತ್ತರ. x ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 2x ಈಕ್ವಲ್ ಟು ಎತ್ತರ. ಹಾಗಾದರೆ ಎತ್ತರ ಅಂದರೆ ಎಷ್ಟು x, 2x. ಸೊ ಸರಿಯಾದ ಉತ್ತರ ಯಾವುದು, ಆಪ್ಷನ್ 1.